ಹಲೋ ಸ್ನೇಹಿತರೆ, ರಾಹುಲಾಸ್ ಕಿಚನ್ಗೆ ಸ್ವಾಗತ. ಇವತ್ತು MTR ಶೈಲಿಯ ಖಾರ ಬಾತ್ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಟೊಮೊಟೊ ತೊಗೊಂಡಿದ್ದೀನಿ 5, ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. 4 ಈರುಳ್ಳಿ, ಬನ್ಸಿ ರವೆನ ಹುರಿದಿಟ್ಕೊಂಡಿದ್ದೀನಿ ನೋಡಿ. ಮತ್ತು ನೆನೆಸಿಟ್ಟಿರುವಂಥ ಬಟಾಣಿನೂ ತೊಗೊತೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕರಿಬೇವು, 2 ಟೇಬಲ್ ಸ್ಪೂನು ವಾಂಗಿಬಾತ್ ಪೌಡರು, ತುಪ್ಪ, ಗೋಡಂಬಿ. ಈಗ ಬನ್ನಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ. ಆ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತೀನಿ, ಕಡಲೆಬೇಳೆ ಹಾಕ್ಕೊಳ್ತೀನಿ, ಮತ್ತು ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕರಿಬೇವು ಇದಿಷ್ಟು ಒಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದಮೇಲೆ ಈರುಳ್ಳಿನೂ ಹಾಕ್ಕೊಳ್ತೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಬಟಾಣಿನೂ ಹಾಕ್ಕೊಳ್ತೀನಿ. ಬೇಯಿಸಿಟ್ಕೊಂಡಿದ್ದೆ ಬಟಾಣಿನ. ಈಗ ಟೊಮೊಟೊ ಹಾಕ್ಕೊಳ್ತೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಮತ್ತು ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೀವು ನೋಡಿ ಹಾಕ್ಕೊಳ್ಳಿ. ಈಗ ಅರಿಶಿನನೂ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಮತ್ತು ಫ್ರೈ ಮಾಡಿಕೊಂಡು ಗೋಡಂಬಿನೂ ಹಾಕ್ಕೊಳ್ತೀನಿ ನೋಡಿ. ಈಗ 2 ಟೇಬಲ್ ಸ್ಪೂನು ವಾಂಗಿಬಾತ್ ಪೌಡರ್ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಮಸಾಲೆನ. ತುಂಬ ಟೇಸ್ಟಿಯಾಗಿರ್ತದೆ ಇದು ಖಾರ ಬಾತು ನೋಡಿ. ಮತ್ತು ಈ ಕಡೆ ಬಿಸಿನೀರು ಇಟ್ಟಿದ್ದೆ ಕುದಿಯೋದಕ್ಕೆ. ಆ ನೀರನ್ನ ಈ ಫ್ರೈ ಮಾಡಿದ್ನಲ್ಲ ಆ ಮಸಾಲೆಗೆ ಹಾಕ್ಕೊಳ್ತೀನಿ. ಈಗ ಇದೊಂದು 5 ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಇದನ್ನು. ನೋಡಿ, ಈ ಥರ ಕುದೀತಾ ಇರಬೇಕು. ಈಗ ನಾವು ಇದು ಸ್ವಲ್ಪ ರುಚಿ ನೋಡ್ಕೊಂಡು ರವೆ ಹಾಕ್ಕೊಳ್ಳೋಣ. ಈಗ ನೋಡಿ ಒಂದು ಕಡೆ, ಈಗ ನೋಡಿ ನಿಧಾನಕ್ಕೆ ರವೆ ಹಾಕ್ಕೊಳ್ಬೇಕು ಈ ಥರ, ಇಲ್ಲಾಂದರೆ ಗಂಟು ಬಂದ್ಬಿಡ್ತದೆ. ನೋಡಿ, ರವೆ ಹಾಕ್ಕೊಂಡಾಗಿದೆ. ಈಗ ತಿರುಗಿಸ್ಬೇಕು ನೋಡಿ. ಇದೇ ಥರ ತಿರುಗಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಡಬೇಕು ಇದನ್ನು ನೋಡಿ. ಈ ಥರ ಬೇಯಬೇಕಿದು. ಈಗ ಫೈನಲ್ಲಾಗಿ ನಾನು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡು ಮತ್ತೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ತೀನಿ. ನೋಡಿ, ರೆಡಿ ಆಯ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಹಾಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ MTR ಶೈಲಿಯ ಖಾರ ಬಾತು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.